ಚಾನಲ್ಗೆ ಹೊಸೊಬ್ಬರಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶುರು ಮಾಡೋಣ. ಸೊ ಕೃಷ್ಣ ಜನ್ಮಾಷ್ಟಮಿ ಬ್ಲಾಗ್ ಎಲ್ಲರಿಗೂ ಸ್ವಾಗತ. ಸೊ ಕೃಷ್ಣ ಜನ್ಮಾಷ್ಟಮಿ ಬ್ಲಾಗು ಮಠದ ಎದುರುಗಡೆ ಶುರುವಾಗಲಿ ಅಂದ್ಬಿಟ್ಟು ನಾನು ಈ ಜಾಗದಿಂದ ಶುರು ಮಾಡ್ತಿದ್ದೀನಿ. ಅದಕ್ಕೆ ನೀವು ಸಪೋರ್ಟ್ ಕೊಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು. ಇಲ್ಲಿಂದ ಬ್ಲಾಗ್ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಅದೆಲ್ಲೆಲ್ಲಿ ಹೋಗ್ಬಿಟ್ಟು ಏನೇನು ಕ್ಯಾಪ್ಚರ್ ಮಾಡ್ತೀನಿ ಗೊತ್ತಿಲ್ಲ, ಆದರೆ ಎಲ್ಲ ಕ್ಯಾಪ್ಚರ್ ಮಾಡಿ ನಿಮಗೆ ತೋರಿಸ್ತೀನಿ. ಸೊ ನೀವು ಸಬ್ಸ್ಕ್ರೈಬ್ ಮಾಡಿ, ಗಮ್ಮತ್ ಮಾಡೋಕೆ ನಾನು ರೆಡಿ, ನೀವು ರೆಡಿನಾ? ಲೆಟ್ಸ್ ಗೋ, ಶುರು ಮಾಡೋಣ. ಇಲ್ಲಿ ಒಂದು ತಂಡಕ್ಕೆ ಬಂದಿದ್ದೀನಿ, ಜೂನಿಯರ್ ಫ್ರೆಂಡ್ಸ್ ಕೊರಂಕರ ಪಾಡಿಗೆ. ಸೊ ಇಲ್ಲಿ ಹುಲಿ ಪೇಂಟ್ ಆಗ್ತಾ ಇದ್ದಾರೆ. ಸೊ ಬ್ಯಾಕ್ಗ್ರೌಂಡಲ್ಲಿ ಹೆಂಗಿರುತ್ತೆ, ರಾತ್ರಿ ಎಲ್ಲ ಏನು ಮಾಡ್ತಾರೆ ಅನ್ನೋದು ನಿಮಗೂ ತಿಳಿಬೇಕಲ್ವಾ? ಸೊ ಅದಕ್ಕೆ ನಾನು ಇಲ್ಲಿಗೆ ಬಂದಿದ್ದೀನಿ. ಬನ್ನಿ. ಇವತ್ತು ಸೆಪ್ಟೆಂಬರ್ 14 ಕೃಷ್ಣ ಜನ್ಮಾಷ್ಟಮಿಯ ಫೆಸ್ಟಿವಲ್ಲು ಗಮ್ಮತ್ತು ಶುರುವಾಗಿದೆ. ಸೊ ಶುರುವಲ್ಲೇ ನಾವು ಕೊರಂಕರಪಾಡಿಗೆ ಬಂದಿದ್ದೀವಿ. ಒಂದು ತಾಸೆ ಪೆಟ್ಟಿನ ಸೌಂಡು ಮತ್ತು ಹುಲಿಗಳು ಕುಣಿತದಿಂದ ಶುರು ಮಾಡೋಣ ಈ ವ್ಲಾಗು ಅಂತ. ಎಲ್ಲ ಕಡೆ ನಿಮಗೆ ತಾಸೆ ಸೌಂಡ್ ಕೇಳ್ತಾ ಇರ್ಬೋದು. ಇಲ್ಲೊಂದು ಟೀಮ್ ಇದೆ, ಆಲ್ ಗರ್ಲ್ಸ್ ಟೀಮ್ ಇದೆ, ದರ್ಪಣ ಅಂತ. ಇಲ್ಲಿ ನಮ್ಮ ಕೊರಂಕರಪಾಡಿ ಜೂನಿಯರ್ ಫ್ರೆಂಡ್ಸು. ಆಚೆ ಒಂದು ಟೀಮ್ ಇದೆ, ಮಹಾಲಿಂಗೇಶ್ವರ ಇರಬೇಕು. ಸೊ ಇಡೀ ಉಡುಪಿಯಲ್ಲಿ ನಿಮಗೆ ತಾಸೆ ಸೌಂಡ್ ಕೇಳಿಸ್ತಾ ಇರುತ್ತೆ. ಇಲ್ಲಿ ಸ್ಟಾರ್ಟ್ ಆಯ್ತು ನೋಡಿ ಇವ್ರದ್ದು, ಅಲ್ಲಿದ್ದಾರೆ, ನಾನು ಬದಲಿದ್ದೀನಿ. ಸೊ ಎಲ್ಲ ಕಡೆ ನಿಮಗೆ ತಾಸೆ ಸೌಂಡ್ ಅಂತೂ ಕೇಳಿಸುತ್ತೆ. ಇಡೀ ಉಡುಪಿಯಲ್ಲಿ 2 ದಿವಸ ಇಷ್ಟೇ. ಸೊ ಜೂನಿಯರ್ ಫ್ರೆಂಡ್ಸ್ ಕೊರಂಕರಪಾಡಿಯಿಂದ ನಾವು ಬೇರೆ ಕಡೆಗೆ ಓಡ್ತಾ ಇದ್ದೀವಿ. ಯಾಕಂದರೆ ಇಲ್ಲಿಂದ ಲೋಬನ ಸೇವೆ ಆಯಿತು, ಕುಣಿದ ಆಯಿತು. ಇಲ್ಲಿಂದ ಅವರು ಹೋದ್ರು ಬೇರೆ ಕಡೆ, ನಾವು ಬೇರೆ ಕಡೆ ಹೋಗ್ತಾ ಇದ್ದೀವಿ ಗಮ್ಮತ್ತು ಮಾಡೋಕ್ಕೆ. ಯಾಕೋ ಹಿಂಗೆ ಕೂತಿದ್ಯಾ? ಸೈಲೆಲ್ಲಿ ಹೋಗ್ತೀವಿ, ನಿಮ್ಮನ್ನು ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇರ್ತೀನಿ. ಬನ್ನಿ ಕೃಷ್ಣ ಜನ್ಮಾಷ್ಟಮಿ ಹೋಗಿ ನೋಡುವ. ಬನ್ನಿ ಅಲ್ಲ ಹೋಗುವ ಜನ್ಮಾಷ್ಟಮಿ ನೋಡುವ. ಬನ್ನಿ. ಜೋಳ ಕಲೆಕ್ಷನ್
ಜೋರ ಕಲೆಕ್ಷನ್ ಎಲ್ಲ ಅಷ್ಟಿಲ್ವಾ? ಅಲ್ಲಂತ ಗೊತ್ತಲ್ಲ, ಎಲ್ಲ ಬಂದಾಗಿದೆ ನಿಮಗೆಲ್ಲ. ಅಲ್ಲಿ ನೀವು ಉಡುಪಿ ಹತ್ರ ಹೋಗಿ. ಉಡುಪಿ ಹತ್ರ ನಾಳೆ ನಾಳೆ ಈಗ ಇವತ್ತೆಂತ ಮತ್ತೆ ಪ್ಲ್ಯಾನು? ಇವತ್ತು ಮಣಿಪಾಲ ಹಾಗೆ ನಾಳೆ ಸಿಗುವ ಉಡುಪಿಯಲ್ಲಿ. ನೋಡಿ ಇಲ್ಲಿ ಎಷ್ಟು ಮೇಲಿದೆ ಅದು, ಅಲ್ಲಿ ಮಟ್ಕೆ ಹೊಡೆದ್ ನೋಡ್ತೀರಾ. ಕೃಷ್ಣಾಯ ನಮಃ. ಅದಕ್ಕೆ ನಾನು ಅಷ್ಟಮಿಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದು ಬನ್ನಿ ಅಂತ. ಯಾಕಂದರೆ ಈ ಒಂದು ಸುಂದರ ದೃಶ್ಯ ಬೇರೆ ಎಲ್ಲೂ ಸಿಗಲ್ಲ ನಿಮಗೆ, ಕ್ರೇಜ್ ಆಗಿರುತ್ತೆ ಎಲ್ಲ. ನೋಡಿ ಎಲ್ಲಿ ಸುಮ್ಮನೆ ಗಾಡಿ ತಿರುಗಿಸಿದ್ರೆ ಸಾಕು ಏನೋ ಒಂದು ಇರುತ್ತೆ. ಅಲ್ಲಿ ನೀವು ಮೊಸೊಡೆ ನೋಡಿದ್ರಿ, ಇಲ್ಲಿ ನೋಡ್ರಿ ಹುಲಿ ತಿರುಗ್ತಾರೆ. ಭೀಮಾ ಒಂಥರ ಕ್ರೇಜಿ ಸ್ಪಾನ್ಸರ್ ಎಲ್ಲರಿಗೂ. ಸೊ ಎಲ್ಲರೂ ಒಂದ್ಸರಿ ಬಂದು ಭೀಮಾ ಸ್ವಾಗತ. ಶುರು ಆಯ್ತಲ್ಲ ಗಮ್ಮತ್ತು.
ನಮ್ಮ ಕೃಷ್ಣ ಜನ್ಮಾಷ್ಟಮಿಗೆ ಮೊಟ್ಟ ಮೊದಲನೇ ಬಾರಿ ವಿರಾಟ್ ಕೊಹ್ಲಿ ಅವರು ಬಂದಿರೋದು ನೋಡ್ರಿ. ವಿರಾಟ್ ಕೊಹ್ಲಿ ಬಂದವ್ರೆ. ಯಪ್ಪ, ನಮ್ಮ ಜನ್ಮಾಷ್ಟಮಿ ಹುಟ್ಟಿಗೆ ವಿರಾಟ್ ಕೊಹ್ಲಿ ಕ್ರಿಸ್ಟಿಯನ್ ಫುಲ್ ಕಲೆಕ್ಟ್. ಎಂತ ವೇಷ ಇದು? ಎಂತ ವೇಷ? ಸ್ಮಾರ್ಟ್ ಉಡುಪಿ ಅವ್ರ ಕಡೆಯಿಂದ ನೀವು ನೋಡ್ರಿ ವಿರಾಟ್ ಕೊಹ್ಲಿ ಅಂತ ತೋರಿಸಿದ್ರು. ಇನ್ನೊಂದು ಟ್ಯಾಬ್ಲೋ ಇದೆ, ಅದು ಹುಡ್ಕೊಂಡು ಹೋಗ್ತೀವಿ. ಕ್ರೇಜಿ ಟ್ಯಾಬ್ಲೋ ಇದೆ ಇದು. ಸ್ಮಾರ್ಟ್ ಆರ್ಟ್ ಅವ್ರ ಕಡೆಯಿಂದ ಒಂದು ಕ್ರೇಜಿ ಟ್ಯಾಬ್ಲೋ ಮಾಡಿದ್ದಾರೆ ನೋಡಿ. ಇದು ಸ್ಮಾರ್ಟ್ ಆರ್ಟ್ ಉಡುಪಿ ಸಕ್ಕದಾಗಿದೆ. ಇದು ಹುಲಿ ಟೊಪ್ಪಿ ಮಾಡಿದ್ದಾರೆ, ಮುಂದೆ ಮುಖವಾಡ ಮಾಡಿ ಕೈ ಮಾಡಿದ್ದಾರೆ, ಕ್ರೇಜಿ ಮಾಡಿದ್ದಾರೆ. ಇದು ಅಲ್ಲಾಡುತ್ತೆ. ನೋಡಿ ಮನೆ ಹುಡುಗಿಯರು ಚೊಂಡಿಗೆ ನೋಡಿದ್ರೆ ಹೆದರ್ತಾರೆ. ಯಾವ ರೇಂಜ್ ಜನ ಜನ್ಮಾಷ್ಟಮಿ ಬಂದಿದ್ದಾರೆ ಅಂದ್ರೆ ನಮ್ಮ ಕೆಳಗಡೆ ಇಲ್ಲ ಕಿಚ್ಚೆ ಆಗ್ತಾ ಇದೆ ನನಗೆ. ಇವರೆಲ್ಲ ಇಷ್ಟು ದೊಡ್ಡ ದೊಡ್ಡ ಕ್ಯಾಮ್ರಾ ಎತ್ಕೊಂಡ್ಬಂದವ್ರೆ. ಎಂತೆಂತ ಶಾರ್ಟ್ ಸಿಗ್ತಾ ಇದೆ ನೋಡಿ. ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಎಲ್ಲ ಹಾಕ್ತೀನಿ. ಓಂಕಾರ _98 ನೋಡಿ ಜನ ಎಷ್ಟು ನೀಟಾಗಿ ಸಾಯ್ತಾ ಇದ್ದಾರೆ ನೋಡಿ. ಮದುವೆಸಿದ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ನಡೆಯಲಿಕ್ಕಿದ್ದಕ್ಕಿಂತ ಪೂರ್ವಭಾವಿಯಾಗಿ ಉದ್ಘಾಟನಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಕಲ್ಪೂರ ಫ್ಯಾಮಿಲಿಯವರು ಬಿಟ್ಟು ಪರಮ ಪೂಜ್ಯ ಈಶ್ವರ್ ಚಿಪ್ಪಾಡಿ ಅವರು ದಯವಿಟ್ಟು ಮುಂದೆ ಬನ್ನಿ. ದಯವಿಟ್ಟು ಸ್ವಾಮೀಜಿಗಳು ಎಷ್ಟಿತ್ತು ಕಾಯಿನು. ಆ್ಯಕ್ಚುಲಿ ನಾನು ಇಟ್ಕೊಂಡಿಲ್ಲ, ನನಗೆ ಹಿಂಗೆ ಕೇಳಿದೆ, ಅವರೇ ಕೊಟ್ಟಿದ್ರು. ಕ್ರೇಜಿ ಇದು, ನಾನು ಇಟ್ಕೋತೀನಿ. ಅದು ಅಲ್ಲೇ ಇವಾಗ ನೀವು ಶಟರ್ ಬಾಕ್ಸ್ನ ನೋಡ್ತೀರಾ. ಶಟರ್ ಬಾಕ್ಸ್ ಯಾರು ಅಂದರೆ ತುಳುನಾಡಲ್ಲಿ ಒಬ್ಬ ಫೇಮಸ್ ಯೂಟ್ಯೂಬರು, ಬರೀ ತುಳು ವ್ಲಾಗ್ಸ್ ಮಾಡಿಕೊಂಡೆ ಸಾಕಷ್ಟು ಹೆಸರು ಮಾಡಿರೋರು. ಅವರು ವೇಷ ಹಾಕಿದ್ದಾರೆ. ಅವರೊಂದು ಗುಡ್ ಕಾಸ್ಗೆ ಹಾಕಿರೋದು. ಏನಕ್ಕೆ ವೇಷ ಹಾಕಿರೋದು ಅಂದರೆ ದೈವ ನರ್ತಕರಿಗೆ ಸೇವೆ ಮಾಡ್ತಾರಲ್ಲ, ದೈವ ನರ್ತಕರಿಗೆ ಸೇವೆ ಮಾಡುವ ಒಂದು ಫ್ಯಾಮಿಲಿಗೆ ಮನೆ ಕಟ್ಟಿಸ್ಕೊಡ್ತಾ ಇದ್ದಾರೆ. ಅವರು ಒಂದ್ಸಲ ಅಂದರೆ ಜೋಪಡಿ ಮನೇಲಿದ್ದರು, ಮಳೆ ಬರ್ತಾ ಇತ್ತು. ಸೊ ಅದಕ್ಕೆ ಅವರು ಒಂದು ಮನೆ ಕಟ್ಟಿಸ್ಕೊಡ್ತಿದ್ದಾರೆ ಬರುವ ಕಲೆಕ್ಷನ್ ಹಣದಿಂದ. ಸೊ ಅವ್ರ ಟೀಮ್ನ ಇವಾಗ ನೋಡ್ತೀರಾ ಎಷ್ಟು ಜನ ಅದರಿಂದ ಕೆಲಸ ಮಾಡ್ತಾ ಇರ್ತಾರೆ. ಲೈವ್ ಆಗ್ತಾ ಇರುತ್ತೆ, ಪ್ರೊಡಕ್ಷನ್ ಆಗ್ತಿರುತ್ತೆ, ಅಲ್ಲೇ ಎಡಿಟಿಂಗ್ ಆಗ್ತಾ ಇರುತ್ತೆ. ಸೊ ಆ ಹಣ ಎಲ್ಲ ಅವ್ರಿಗೆ ಸೇರುತ್ತೆ. ಆ ಬಂದಿರೋ ಹಣದಲ್ಲಿ ಅವ್ರ ಪೇಂಟಿಗೆ ಏನು ಖರ್ಚಾಯಿತು ಅದನ್ನು ತೊಗೊಳ್ಳಲ್ಲ ಅವರು. ಸೊ ಒಂದು ಗುಡ್ ಕಾಸ್ಗೆ ಒಂದು ಮಾಡ್ತಾ ಇದ್ದಾರೆ. ಆ ಸಚಿನ್ ಶಟರ್ ಬಾಕ್ಸ್ನ ನೀವು ನೋಡ್ತೀರಾ ಇವಾಗ, ಮತ್ತು ಅವ್ರ ಟೀಮ್ನ ನೋಡ್ತೀರಾ. ಸಚಿನ್ ಇದೇ ಬಲ್ಲಿ ಸೆಲ್ಫಿ
ಇವಾಗ ಸಿಕ್ಕಿದ್ವಲ್ಲ ನಾವು ವೇಷಧಾರಣೆ ಅವರೆಲ್ಲ ಒಂದು ಕಾಸ್ಗೋಸ್ಕರ ಹಾಕಿರೋದು ಖರ್ಚು ಮಾಡಿ. ಅದೇನು ಕಾಸು ಅಂದರೆ 2 ಬಡ ಮಕ್ಕಳಿಗೆ ಎಜುಕೇಷನು ಮತ್ತು ಒಂದು ಮಗುಗೆ ಆರೋಗ್ಯಕ್ಕೆ ಏನೋ ಸಮಸ್ಯೆ ಇರೋದ್ರಿಂದ ಅದೆಲ್ಲ ಏನೇನು ಫಂಡ್ ಕಲೆಕ್ಟ್ ಆಗುತ್ತೆ 2 ದಿನ, ಸೊ ಅದೆಲ್ಲ ತೊಗೊಂಡು ಅವರು ಕೊಡ್ತಾರೆ. ಸೊ ನಿಮ್ಮ ಕೈಲಾದರೆ ಸಪೋರ್ಟ್ ಮಾಡಿ. ಕೆಳಗಡೆ QR UPI ನಂಬರ್ ಹಾಕಿರ್ತೀನಿ. ಏನಕ್ಕೆ 2 ದಿನ ಅವ್ರು ಡೆಡಿಕೇಟೆಡ್ ಆಗಿ ಹಾಕೋದು ಇದೊಂದು ಗುಡ್ ಕಾಸ್ಗೆ. ನಿಮ್ಮ ಕೈ ಸಪೋರ್ಟ್ ಮಾಡೋಕ್ಕಾದರೆ ಮಾಡಿ, ದಯವಿಟ್ಟು ಮಾಡಿ. ಹಾಂ, ವಿಸರ್ಜನ್ಮಾಷ್ಟಮಿ ಮುಗೀತಾ ಬಂತು, ಜನನೂ ಖಾಲಿ ಆಗ್ತಿದ್ದಾರೆ. ನೆಕ್ಸ್ಟ್ ವರ್ಷ ಇನ್ನೂ ಅದ್ಧೂರಿಯಾಗಿರುತ್ತೆ. ಅದಕ್ಕೆ ನೀವು ಕಾಯಬೇಕು. 2 ದಿನ ಹೆಂಗೆ ಹೋಯ್ತು ಅಂತಲೇ ಗೊತ್ತಾಗಿಲ್ಲ ನಮಗೆ. ಇನ್ನೂ ಒಂದು 2 ದಿನ ಇರಬೇಕಿತ್ತು ಅಂತ ಅನಿಸುತ್ತೆ, ಆದರೆ ಮುಗ್ದೋಯ್ತು. ಇದನ್ನು ಈ ಬ್ಲಾಗ್ ನೋಡಿಕೊಂಡು ನೀವು ತುಂಬ ಇಷ್ಟಪಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಅದೇ ಅನುಭವ ನಿಮ್ಗೆ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ದಯವಿಟ್ಟು ನಿಮ್ಗೆ ಅನಿಸಿದರೆ ಸಬ್ಸ್ಕ್ರೈಬ್ ಮಾಡಿ, ಗಮ್ಮತ್ತು ಮಾಡ್ತಾಯಿರಿ. ನಾವು ವಿಸರ್ಜನ್ಮಾಷ್ಟಮಿ ಇಂದ ಸೈನಿಂಗ್ ಆಫ್, ಮಿಸ್ಟರ್ ಓಂಕಾರಾಚಾರ್ಯ. ಸಬ್ಸ್ಕ್ರೈಬ್ ಮಾಡದೆ ಎಲ್ಲೂ ಹೋಗಬೇಡಿ, ಯಾಕಂದರೆ ಇನ್ನೊಂದು ಇಂಪಾರ್ಟೆಂಟ್ ವ್ಲಾಗ್ ಬರೋದಿದೆ. ಹುಲಿ ವೇಷದ ಡಾಕ್ಯುಮೆಂಟ್ರಿ ನನ್ನ ಫ್ರೆಂಡೇ ಹಾಕಿರೋದು. ಅದಕ್ಕೆ ಬೆಲ್ ಐಕಾನ್ ಸಹ ಕ್ಲಿಕ್ ಮಾಡಿ, ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಗಮ್ಮತ್ ಮಾಡ್ತಾ ಇರಿ. ಬಾಯ್.